ಇವರ ಬಗ್ಗೆ ನಾನು ಹೇಳುವುದಾದ್ರೆ, ಗಣೇಶೋತ್ಸವ ಸಮಿತಿ ನಮ್ಮಲ್ಲಿ ಪ್ರಾರಂಭವಾದ ನಂತರ ಪ್ರತಿ ವರ್ಷವೂ ಅವರ ಕಾಗದಲ್ಲಿ ಅವರ ಹೆಸರನ್ನು ನೋಡ್ತಾ ಇರಬಹುದು. ಅವರೊಂದು ದೇವರ ಹೂವಿನ ಸೇವೆಯನ್ನು ಅವರು ಸದಾ ಮಾಡ್ತಾ ಇದ್ದಾರೆ. ಆ ಹೂವಿನ ಸೇವೆಯ ಸದುಪಯೋಗ ಇರಬೇಕು. ಇವತ್ತು 19ನೇ ವರ್ಷದಂದು ಅವರನ್ನೇ ಆ ಹೂವು ಕೊಟ್ಟಂತಹ ಆ ಪರಿಮಳ ಇಂದು ನಮಗೆ ವೇದಿಕೆಯ ಮುಂಭಾಗದಲ್ಲಿ ಕಾಣುತ್ತಾ ಇದೆ. ಯಾಕಂತ ಹೇಳಿದ್ರೆ 1962ನೇ ಇಸವಿಯಲ್ಲಿ ಕಾರಾದಿಯ ದಿವಂಗತ ತಿಮ್ಮಪ್ಪ ಪುರುಷ ಮತ್ತು ದಿವಂಗತ ರಾಧು ಪುರುಷ ದಂಪತಿಯವರಿಗೆ ಹುಟ್ಟಿದಂತಹ ಇವರು 1980ನೇ ಇಸವಿಯಲ್ಲಿ ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿ ಸೇರಿ 31 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿರುತ್ತಾರೆ. 2012ನೇ ಸಾಲಿನಲ್ಲಿ ದಕ್ಷ ಪೊಲೀಸ್ ಅಧಿಕಾರಿ ಹಾಗೂ ಅಪರಾಧ ಪತ್ತೆ ಇಲಾಖೆಯಲ್ಲಿ ಮಾಡಿದಂತಹ ತಮ್ಮ ಉತ್ತಮ ಕೆಲಸಕ್ಕಾಗಿ 2013ನೇ ಸಾಲಿನಲ್ಲಿ ಮುಖ್ಯಮಂತ್ರಿಯವರಿಂದ ಚಿನ್ನದ ಪದಕವನ್ನು ಪಡೆದಿರುವುದು ನಾವೆಲ್ಲರಿಗೂ ಆಗಿರುತ್ತದೆ. ಅದಕ್ಕಾಗಿ ಅವರು ಇವತ್ತು ಗೌರವಿಸ್ತಾ ಇದ್ದಾರೆ. ಇವರನ್ನು ವೇದಿಕೆಯಲ್ಲಿರುವಂತಹ ಎಲ್ಲ ಅಭ್ಯಾಗತರು ಮುಂದಕ್ಕೆ ಬಂದು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಎಲ್ಲರೂ ಸಮಾಜದರು ಕೈ ಚಪ್ಪಾಳೆ ತಟ್ಟಿ ದೂರದಲ್ಲಿರುವಂತಹ ಎಲ್ಲ ಭಕ್ತಾದಿಗಳು ವೇದಿಕೆ ಮುಂಭಾಗದಲ್ಲಿ ಇದ್ದೇನೆ. ಮಾರ್ಗದಲ್ಲಿರುವಂತಹ ಅಥವಾ ಮೇಲಿರುವಂತಹ ಮೇಲಿನ ಯಾರಿರಬಾರದು, ದಯವಿಟ್ಟು ವೇದಿಕೆ ಮುಂಭಾಗ ಬರಬೇಕು. ಕೈ ಚಪ್ಪಾಳೆ ಬಿಟ್ಟು ಇವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಭಗವದ್ಭಕ್ತರು ವೇದಿಕೆಯ ಮುಂಭಾಗ ಬರಬೇಕು. ದಯವಿಟ್ಟು ಮಗದೊಮ್ಮೆ ಕಳಕಳಿಯ ವಿನಂತಿ, ದೂರದಲ್ಲಿ ಯಾರಿರಬೇಡಿ. ಮೇಲಿನ ಭಾಗದಲ್ಲಿ ಮಕ್ಕಳು ಇನ್ನೂ ಕರ್ಕೊಂಡಿದ್ದಾರೆ. ದಯವಿಟ್ಟು ಮುಂಭಾಗಕ್ಕೆ ಬನ್ನಿ. ಶ್ರೀ ಮಹಾಗಣಪತಿ ದೇವರು ಇನ್ನು ಕೂಡ ಆಯ್ದಾರೋಗ ಕೊಟ್ಟು ಅವರ ಮುಂದಿನ ಜೀವನದಲ್ಲಿ ಅವರು ಅಭಿನಂದನೆಯನ್ನು ಹಾರೈಸುತ್ತಾ